आप देख रहे हैं सेवन न्यूज। मैं आपके साथ मोहम्मद सलमान जुनैदी। बीजापुर में श्री राम उत्सव मंडल समिति की ओर से राज्य सरकार के खिलाफ किया गया प्रदर्शन। सरकार सिद्धेश्वर स्वामी को बीजापुर आने की इजाजत नहीं दी है। इसी मुद्दे को लेकर आज 4 नवंबर 2025 को श्री राम उत्सव मंडल समिति की ओर से उमेश वंदाल के नेतृत्व में बड़े पैमाने पर रैली निकाली गई, जो शहर के श्री सिद्धेश्वर मंदिर से शुरू होते हुए गांधी चौक सर्कल, बसवेश्वर सर्कल और अंबेडकर सर्कल से होते हुए आखिर में जिलाधिकारी कार्यालय जा पहुंची, जहां जिलाधिकारी को मनवी पत्र सौंपा गया। इस मौके पर श्री राम उत्सव मंडल समिति के अध्यक्ष उमेश वंदाल और अन्य लोगों ने बात करते हुए अपनी अपनी प्रतिक्रियाएं व्यक्त की। ಇವತ್ತು ನಮ್ಮ ಪ್ರಕಾಶ್ ಗುರುಜಿ ಇರಬಹುದು, ನಮ್ಮ ಪಾಂಡು ಗುರುಜಿ ಪೂಜಾರಿ ಅವರು ಇರಬಹುದು, ಇವತ್ತು ಅನೇಕ ಎಲ್ಲ ಹಿಂದೂ ಸಮಾಜ ಇವತ್ತು ಅವರಿವರ ಅನ್ನದೇ ಇವತ್ತು ಒಬ್ಬ ದೀನ ದಲಿತರು ಹಿಡ್ಕೊಂಡು ಏನು ಹಿಂದೂ ಸಮಾಜದ ಕಟ್ಟ ಕಡೆಯಲ್ಲಿ ಇರ್ತಕ್ಕಂತ ಎಲ್ಲ ಸಮಾಜ ಒಗ್ಗೂಟು ಇವತ್ತೇನು ಈ ಒಂದು ಸ್ವಾಮೀಜಿಗಳ ನಿರ್ಬಂಧನ ವಾಪಸ್ ತಗೋಬೇಕಂತ ಆಗ್ರಹ ಮಾಡ್ಲಕ್ಕ ಏನು ಜಿಲ್ಲಾಧಿಕಾರಿ ಕಚೇರಿಗೆ ಬಂದಾರ, ಅವ್ರು ಎಲ್ಲರೂ ಭಾವನೆಗಳ ಅರ್ಥ ಮಾಡ್ಕೊಂಡು ತಾವು ಬರುವಂತ ದಿವಸಗಳಲ್ಲಿ ಆ ಒಂದು ನಿಷೇಧವನ್ನು ವಾಪಸ್ ತಗೋಬೇಕಂತಂದು ತಮ್ಮಲ್ಲಿ ವಿನಂತಿಸುತ್ತಾ ಇದ್ದೇವೆ. ವಿನಂತಿ ಪೂರ್ವಕವಾಗಿ ಕಾನೂನು ಪ್ರಕಾರ ನೀವು ಕ್ರಮ ಕೈಗೊಂಡು ಯಾರ ಈ ಹಿಂದೂ ಸಮಾಜದ ದೇವಾನು ದೇವತೆಗಳಿಗೆ ಅವಮಾನಿಸ್ಯಾರ ಅವರಿಗೆ ನೀವು ನಿರ್ಬಂಧ ಹೇರೋದು ಬಿಟ್ಟು ಅವರಿಗೆ ರಕ್ಷಣೆ ಕೊಟ್ಟು ಯಾವ ಸ್ವಾಮೀಜಿಗಳು ಯಾವ ಹಿಂದೂ ಸಮಾಜದ ಪರವಾಗಿ ಅದಾರ, ಯಾರ ರೈತರ ಪರವಾಗಿ ಅದಾರ, ಯಾರ ದೀನ ದಲಿತರ ಪರವಾಗಿ ಅದಾರ ಅಂತ ಸ್ವಾಮೀಜಿಗಳಿಗೆ ನೀವು ನಿರ್ಬಂಧ ಹೇರ್ತೀರ ಅಂದ್ರೆ ನಾಚಿಕೆಗೇಡ ಸಂಗತಿ ಇದು. ಅದಕ್ಕ ಬರುವಂತ ದಿನಗಳಲ್ಲಿ ತಾವು ಏನಾದ್ರೂ ಅದು ಆದೇಶವನ್ನು ಹಿಂಪಡೆದೇ ಇದ್ರೆ ಅನಿಷ್ಟಾದ ಕಾಲ ಹೋರಾಟವನ್ನು ಮುಂದುವರಿಸುತ್ತೇವೆ. ಎಲ್ಲಾ ಸಮಾಜದ ಸಂತರು ಇರ್ಬೋದು, ಎಲ್ಲಾ ಸಮಾಜದ ವ್ಯಾಪಾರಸ್ಥರು ಇರ್ಬೋದು, ಎಲ್ಲಾ ಸಮಾಜದ ಬಂಧುಗಳು ಇರ್ಬೋದು, ಇವತ್ತು ಎಲ್ಲರೂ ಸೇರಿ ಗಾಂಧಿ ಚೌಕ್ ವೃತ್ತದಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನ ನಡೆಸಿ 1 ದಿವಸ ಅಲ್ಲ 2 ದಿವಸ ಅಲ್ಲ, ನೀವು ಇದೇನು ಆದೇಶ ಹಿಂಪಡೆಯವರೆಗೆ ನಾವು ಧರಣಿ ಸತ್ಯಾಗ್ರಹ ನಡೆಸ್ತೇವೆ ಅನ್ನೋ ಮಾತನ್ನು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ. ಇವತ್ತು ನಾವು ಮನವಿ ಕೊಟ್ಟು ಅವರಿಗೆ ಕಾನೂನು ಪ್ರಕಾರವಾಗಿ, ಯಾಕಂದ್ರೆ ಯಾರದಿಂದ ಸಮಾಜಕ್ಕೆ ಹಾನಿ ಅದ ಅವ್ರಿಗೆ ನೀವು ನಿಷೇಧ ಇರ್ರಿ, ಯಾರಿಂದ ಸಮಾಜಕ್ಕೆ ಉಪಯೋಗ ಅದ, ಯಾರು ಈ ಸಮಾಜದ ಸಲಾಗ, ಈ ಧರ್ಮದ ಸಲಾಗ, ಕೆಲ ದೀನ ದಲಿತರ ಸಲಾಗ, ಬಡ ವಿದ್ಯಾರ್ಥಿಗಳ ಸಲುವಾಗಿ ಯಾರು ದುಡಿತಾ ಬಂದಿದಾರ ಅವ್ರಿಗೆ ನೀವು ನಿಷೇಧ ಹಾಕೋ ಪದ್ಧತಿ ಅಲ್ಲ. ಅವ್ರಿಗೇನು ನೀವು ಹಾಕಿದ್ದೆ ಆಯ್ತಪ್ಪ ಅಂತಂದ್ರೆ ನಾವು ಇನ್ನು ಮುಂದೆ ಸುಮ್ಮ ಕುಂದ್ರದಿಲ್ಲ ಅನ್ನುವಂತ ಒಂದು ವಿಶೇಷ ಎಚ್ಚರಿಕೆ ಕೊಟ್ಟಿದ್ದೀವಿ. ಎಲ್ಲಾ ಸಮಾಜದ ಹಿರಿಯರು, ಇವತ್ತೆಲ್ಲ ಯುವಕರು, ಎಲ್ಲ ತಾಯಂದ್ರು, ಹೆಣ್ಮಕ್ಳು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದು ಅವ್ರಿಗೆ ಹೇಳಿದ್ದಾರೆ, ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಾರ. ಇನ್ನು ರಿಕ್ವೆಸ್ಟ್ ಅದ ಅವಧಿ ಮುಗಿದು ಬಿಡ್ತದೆ, ಇನ್ನು ನಾವು ಹೋರಾಟ ಸ್ಟಾರ್ಟ್ ಆಗ್ತದೆ. ಮಹಾರಾಷ್ಟ್ರದ ಕೊಲ್ಲಾಪುರದ ಕನ್ನೇರಿ ಬೆಟ್ಟದ ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ವಿಜಯಪುರ ಜಿಲ್ಲೆ ಮತ್ತು ಪಕ್ಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗಮನಕ್ಕೆ ನಿರ್ಬಂಧ ಹೇರಲಾಗಿದೆ. ಯಾವ ಕಾರಣ ಅಂದ್ರೆ, ಸುಮಾರು 1 ತಿಂಗಳ ಹಿಂದೆ ಜತ್ ತಾಲೂಕಿನ ಒಂದು ಗ್ರಾಮದಲ್ಲಿ ಮಾತನಾಡಿದಂತಹ ಒಂದು ಮಾತನ್ನ ಇಟ್ಟುಕೊಂಡು ಯಾವ ಸ್ವಾಮಿಗಳಿಗೆ ಅವಹೇಳನಕಾರಿ ಮಾತಾಡ್ಯಾರ ಅಂತ ಹೇಳಿ ಒಂದೇ ಒಂದು ಮಾತುಗಳ ಇಟ್ಟುಕೊಂಡು ಅವರಿಗೆ ಜಿಲ್ಲೆಗೆ ನಿರ್ಬಂಧವನ್ನು ಹೇರಲಾಗಿದೆ. ಅವರ ಮಾತಿನ ಒಂದ್ ಸ್ವಲ್ಪ ಹಿನ್ನೆಲೆಯನ್ನು ಅರ್ಥ ಮಾಡಬೇಕು. ಯಾವ ಉದ್ದೇಶದಿಂದ ಅವ್ರು ಮಾತಾಡಿದಾರೆ, ಅವ್ರು ಆ ಮಾತನ್ನ ಮಾತಾಡ್ಬೇಕಾದ್ರೆ ಆ ಸ್ವಾಮಿಗಳು ಹಿಂದೂ ದೇವತೆಗಳಿಗೆ ಕುರಿತು, ಸನಾತನ ಧರ್ಮಕ್ಕೆ ಮತ್ತು ನಮ್ಮ ಹಿಂದೂ ದೇವತೆಗಳಿಗೆ ಯಾವ ಭಾಷೆಯನ್ನ ಬಳಸಿದ್ದಾರೆ ಅಂತಕ್ಕಂಥದ್ದನ್ನ ಸ್ವಲ್ಪ ನಾವೆಲ್ಲ ವಿಚಾರ ಮಾಡಬೇಕು. ಯಾವ ಜಿಲ್ಲಾಧಿಕಾರಿಗಳು ನಿರ್ಬಂಧ ಹಾಕಿದಾರಲ್ಲ, ಅವರು ಆ ಸ್ವಾಮೀಜಿಗಳು ಏನ್ ಮಾತಾಡಿದಾರಲ್ಲ ಹಿಂದೂ ದೇವತೆಗಳ ಬಗ್ಗೆ, ನಮ್ಮ ಹಿಂದೂ ಧರ್ಮದ ದೇವತೆಗಳ ಆರಾಧನೆ ಮಾಡ್ತಕ್ಕಂಥ ಒಂದು ಸಮಾಜ ಇದು. ನಮ್ಮ ಜಗಲಿ ಮೇಲೆ ದೇವರನ್ನಿಟ್ಟು ಆರಾಧನೆ ಮಾಡ್ತೇವೆ, ನಾವು ಪೂಜೆ ಪುನಸ್ಕಾರ ಮಾಡ್ತೇವೆ. ಅಂತ ಜಗಲಿಯನ್ನ ಜಳಜಳ ಮಾಡ್ರಿ ಅಂತಂದ್ರೆ ಇದು ಹಿಂದೂ ಧರ್ಮಕ್ಕೆ ನಮ್ಮ ಆಸ್ತಿಕತೆಗೆ ಧಕ್ಕೆ ಬರ್ತಕ್ಕಂಥ ಮಾತು ಇದು. ಶಿವನ ಕುರಿತು ಅವಹೇಳನ ಮಾತಾಡ್ತೀರಿ, ನಮ್ಮ ಲಕ್ಷ್ಮೀ ತಾಯಿಯ ಕುರಿತು ಅವಹೇಳನ ಮಾತಾಡ್ತೀರಿ, ಹಿಂದೂ ಧರ್ಮದ ಕುರಿತು ಅವಹೇಳನ ಮಾಡ್ತೀರಿ. ಇಂಥ ಸ್ವಾಮೀಜಿಗಳಿಗೆ ನಿರ್ಬಂಧ ಇಲ್ಲ. ಆದ್ರೆ ಅವರಿಗೆ ಎಚ್ಚರಿಕೆ ಮಾತನ್ನು ಹೇಳ್ತಕ್ಕಂಥ ಸಮಾಜದ ರಕ್ಷಕರಿಗೆ, ಹಿಂದೂ ಧರ್ಮದ ರಕ್ಷಕರಿಗೆ, ಗೋಮಾತೆಯ ರಕ್ಷಕರಿಗೆ, ರಾಷ್ಟ್ರದ ರಕ್ಷಕರಿಗೆ ನಿರ್ಬಂಧ ಹಾಕ್ತೀರಿ. ಇದು ಯಾವ ನ್ಯಾಯ? ಯಾವ ನ್ಯಾಯ? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ವಿಧಾನಸಭೆ ಹೇಳೋ ನಿರ್ಬಂಧ ಇಲ್ಲ, ಅವ್ರು ರಕ್ಷಣೆ ಕೊಡ್ತೀರಿ. ಗಣೇಶ ಉತ್ಸವದ ಮೇಲೆ ಕಲ್ಲು ಹೋದಂತವರಿಗೆ ನೀವು ರಕ್ಷಣೆ ಕೊಡ್ತೀರಿ. ಹುಬ್ಬಳ್ಳಿಯಲ್ಲಿ ಗಲಭೆ ಆದಂತವರಿಗೆ, ಪೊಲೀಸ್ ಸ್ಟೇಷನ್ ಮೇಲೆ ಗಲಭೆ ಮಾಡದಂತವರಿಗೆ, ಕಲ್ಲು ತೋರದಂತವ್ರಿಗೆ ರಕ್ಷಣೆ ಕೊಡ್ತೀರಿ. ಧರ್ಮಸ್ಥಳದ ಮೇಲೆ ಒಂದು ಷಡ್ಯಂತ್ರ ಮಾಡದಂತವರಿಗೆ ನಿರ್ಭಯವಾಗಿ ಓಡಾಡಕ್ಕೆ ಬಿಡ್ತೀರಿ. ಮತ್ತು ಧರ್ಮದ ಬಗ್ಗೆ ಜಾಗೃತಿ ಮಾಡಂತವರಿಗೆ, ದೇಶದ ರಕ್ಷಕರಿಗೆ, ಗೋ ಮಾತೆಯ ರಕ್ಷಕರಿಗೆ ನೀವು ತರ ನಿರ್ಬಂಧ ಹೇಳ್ತೀರಿ ಅಂತಂದ್ರೆ ಯಾವ ನ್ಯಾಯ ಇದು? ಯಾವ ನ್ಯಾಯ? ಅದಕ್ಕಾಗಿ ಒತ್ತಾಯ ಮಾಡಕತ್ತ ಎಲ್ಲ ಹಿಂದೂ ಸಮಾಜದ ಮುಖಂಡರು,
ಈ ರಾಮನವಮಿ ಉತ್ಸವದ ಉಮೇಶ್ ಅಣ್ಣವರ ನೇತೃತ್ವದಲ್ಲಿ ಎಲ್ಲ ಸಮಾಜಗಳು ಬಂದಾವಲ್ಲ, ಒಂದೇ ಒಂದು ಮನವಿ ಮಾಡ್ತೇವೆ ಜಿಲ್ಲಾಧಿಕಾರಿಯ ಮುಖಾಂತರ ಸರ್ಕಾರಕ್ಕೆ, ನಿರ್ಬಂಧವನ್ನು ಕೂಡಲೇ ಹಿಂತಕೋಬೇಕು. ಅವರಿಗೆ ಕರ್ನಾಟಕಕ್ಕೆ ಬರ್ಲಕ್ಕ, ವಿಜಯಪುರ ಜಿಲ್ಲೆ ಬರ್ಲಕ್ಕ ಅವರಿಗೆ ಅವಕಾಶ ಮಾಡಬೇಕು, ಮುಕ್ತ ಅವಕಾಶ ಬಿಡಬೇಕು. ಇದು ಸ್ವಾಮೀಜಿಗಳು ನಿರ್ಬಂಧ ಹಾಕುವಂತಕ್ಕಂಥದ್ದು ವ್ಯವಸ್ಥೆನೇ ಅಲ್ಲ. ಸ್ವಾಮೀಜಿಗಳು ಸ್ವತಂತ್ರ ಇರ್ತಕ್ಕಂಥವ್ರು ನಿರ್ಬಂಧ ಹಾಕತಕ್ಕಂಥದ್ದು ಅಲ್ಲೇ ಅಲ್ಲ. ಅವ್ರಿಗೆ ಹಾಕಿದಂತ ನಿರ್ಬಂಧವನ್ನ ನನಗನಿಸ್ತದ ಈ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಯಾರಿಗಾರು ಸ್ವಾಮೀಜಿ ನಿರ್ಬಂಧ ಹಾಕಂತ ಜಿಲ್ಲೆ ಯಾವ್ದೋ ಇತ್ತು, ಅದು ಬಿಜಾಪುರ ಜಿಲ್ಲೆ ಅಂತ ನಾವು ಕುಖ್ಯಾತಿಗೆ ಪ್ರಖ್ಯಾತಿ ಆಗ್ತದೆ. ಅಷ್ಟೇ ಇಮಿಡಿಯೇಟ್ ತಗೋಬೇಕು. ಉಗ್ರ ಹೋರಾಟ ಆಗ್ತದೆ. ಹಿಂದೂ ಪರ ಸಂಘಟನೆಗಳು ಅನೇಕ ಸ್ವಾಮೀಜಿಯವರು ಇವತ್ತ ನಾವು ಒಬ್ಬರೇ ಬಂದಿರೋ ಸ್ವಾಮೀಜಿ ಲೆಕ್ಕಕ್ಕೆ, ಆದ್ರೆ ಇನ್ನು ಸ್ವಾಮೀಜಿಯವರು ಬಹಳ ಲೆಕ್ಕಕ್ಕೆ ಬರ್ತಾರೆ, ಇನ್ನು ಬಹಳ ಬರೋದಾರ. ಇದು ಸುಮ್ಮನೆ ಇದು ಟ್ರೇಲರ್. ಇದು ಈ ನಿರ್ಬಂಧ ವಾಪಸ್ ತಗೊಳ್ಳಿಲ್ಲಪ್ಪ ಅಂತಂದ್ರ ಉಗ್ರ ರೀತಿಯಿಂದ ಎಲ್ಲ ಸ್ವಾಮೀಜಿಯವರು, ಎಲ್ಲ ಹಿಂದೂ ಪರ ಸ್ವಾಮೀಜಿಗಳು ಬಂದು ಹೋರಾಟವನ್ನು ಮಾಡ್ತಕ್ಕಂಥ ಕಾರ್ಯ ಅದ. ಅದಕ್ಕಾಗಿ ಜಿಲ್ಲಾಡಳಿತಕ್ಕೆ ಒತ್ತಾಯ ಅದ, ಈ ಶೀಘ್ರವಾಗಿ ಈ ನಿರ್ಬಂಧ ತಗೋಬೇಕು. ಇವತ್ತು ಕಳೆದ ಒಂದು 2-3 ತಿಂಗಳಿಂದ ವಿಶೇಷವಾಗಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಹಿಂದುತ್ವ ಹೆಸರಿನ ಮೇಲೆ ಇಡೀ ಜನ ಒಂದಾಗ್ತಾ ಇರುವಂತದನ್ನ ನೋಡಿ, ಯಾರು ಹಿಂದುತ್ವ ನಿಷ್ಠು ಪ್ರಖರ ಹಿಂದುತ್ವವಾದಿಗಳು ಯಾರು ಅದಾರ ಅವ್ರ ಮ್ಯಾಗೆಲ್ಲನೂ ಕೂಡ ಕಾಂಗ್ರೆಸ್ ಸರ್ಕಾರ ಕಣ್ಣಿಟ್ಟು ಅವರಿಗೆ ಹಿನ್ನಡೆ ಮಾಡಬೇಕು, ಹಿಂದುತ್ವವನ್ನು ಒಡಿಬೇಕು ಅನ್ನುವಂತ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇರುವಂತ ಒಂದು ಪ್ರಸಕ್ತವಾಗಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಪರಮ ಪೂಜ್ಯ ಅದೃಶ್ಯ ಕಾಲ ಸಿದ್ದೇಶ್ವರ ಸ್ವಾಮೀಜಿಯವರು ಜತ್ ಭಾಗದಲ್ಲಿ ಒಂದು ಸಭೆಯನ್ನ, ಬಸವಾದಿ ಶರಣರ ಸಭೆಯಲ್ಲಿರ್ತಕ್ಕಂಥ ಒಂದು ಸಭೆಯಲ್ಲೇ ಮಾತಾಡಿರ್ತಕ್ಕಂಥ, ಅದು ಆದ ನಂತರ ಒಂದು ತಿಂಗಳ ಒಳಗೆ ಹಿಂದುತ್ವ ಹೋರಾಡ್ತಿರ್ತಕ್ಕಂಥ ಸ್ವಾಮಿಗಳ ವಿರುದ್ಧ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ, ಜಿಲ್ಲಾ ಆಡಳಿತ ಎಲ್ಲ ಕೂಡ್ಕೊಂಡು ಜಿಲ್ಲಾಡಳಿತ ದುರುಪಯೋಗ ಮಾಡಿಕೊಂಡು ಕನ್ನೇರಿ ಶ್ರೀಗಳು ಬಿಜಾಪುರಕ್ಕೆ ಬರೆದಂತೆ ನಿಷೇಧವನ್ನು ಒಡ್ಡಿ ಹಿಂದುತ್ವ ಚಟುವಟಿಕೆಯನ್ನು ನಿಲ್ಲಿಸಬೇಕು ಅನ್ನುವಂತ ಒಂದು ಷಡ್ಯಂತ್ರ ಮಾಡಿದರ ವಿರುದ್ಧ ಇವತ್ತು ರಾಮನವಮಿ ಉತ್ಸವ ಸಮಿತಿ ಹಾಗೂ ಎಲ್ಲ ಪ್ರಗತಿಪರ ಹಿಂದೂ ಸಂಘಟನೆ ಕೂಡಿ ಉಮೇಶ್ ಮಂದಾಲ್ ಅವರು ಶಿವಾನಂದರ ನೇತೃತ್ವದಲ್ಲಿ ಇವತ್ತ ಇಡೀ ಬಿಜಾಪುರ ನಗರದ ವ್ಯಾಪಾರಸ್ಥ ಸಂಘದ ಪ್ರಮುಖರು, ದಲಿತ ಸಂಘಟನೆಗಳ ಪ್ರಮುಖರು ಕೂಡ, ಹಿಂದೂ ಎಲ್ಲ ಜಾತಿ ಸಮುದಾಯದ ಪ್ರಮುಖರು ಕೂಡ ಇಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ಆದ್ರೆ ಸರ್ಕಾರ ಇದಕ್ಕ ಬೆಂಬಲ ಕೊಡಬೇಕಂತೇಳಿ ನಮ್ಮ ವಿಕಲಚೇತನ ಬಂಧುಗಳು ಕೂಡ ಇವತ್ತ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಮುಖ್ಯವಾಗಿರ್ತಕ್ಕಂಥದ್ದು ಕಳೆದ 2-3 ವರ್ಷಗಳಿಂದ ಹಿಂದುತ್ವದ ಚಟುವಟಿಕೆಗಳಿಗೆ, ವಿಶೇಷವಾಗಿ ಮರಾಠವನ್ನು ಏಕ್ ಮರಾಠ ಲಾಕ್ ಮರಾಠ ಅನ್ನುವಂಥದ್ದು, ವೀರಶೈವ ಲಿಂಗಾಯತ ಅನ್ನುವಂಥದ್ದು, ಹಿಂದ ಶಬರಿಮಲೆ ಇರಬಹುದು, ತಿರುಪತಿ ಇರಬಹುದು, ಧರ್ಮಸ್ಥಳ ಇರಬಹುದು, ಹಿಂದೂ ಶ್ರದ್ಧಾ ಕೇಂದ್ರಗಳನ್ನ ಅದರ ಅಪನಂಬಿಕೆಯನ್ನು ಬರಬೇಕು ಅನ್ನುವಂತ ಒಂದು ಷಡ್ಯಂತ್ರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವ್ರು ಮಾಡ್ತಿರ್ತಕ್ಕಂಥ ಷಡ್ಯಂತ್ರ ಹಿಂದೂಗಳಿಗೆ ಯಾವುದೇ ರೀತಿಯಿಂದ ಬಾಧಕ ಆಗುದಿಲ್ಲ. ನಾವೆಲ್ಲರೂ ಕೂಡ ಒಂದಿದೆವು, ಹಿಂದೂ ಬಂಧುಗಳು ನಾವೆಲ್ಲ ಒಂದು ಅನ್ನುವಂತ ಭಾವನೆ ಈ ಭಾರತದ ಮಣ್ಣಿನಲ್ಲಿದೆ. ಸರ್ಕಾರ ಏನಾದ್ರೂ ಅದನ್ನ ಒಡಿಬೇಕಂತ ಹೇಳಿದ್ರೆ ಸರ್ಕಾರ ಒಡೆದು ಹೋಗ್ತದ ವಿನ ಹಿಂದೂ ಧರ್ಮ, ಹಿಂದೂ ಸಂಘಟನೆಗಳು ಒಡೆಯುದಿಲ್ಲ ಅನ್ನುವಂತ ಮಾತನ್ನ ಇವತ್ತು ಸಾಕ್ಷಿ ಪೂರ್ವಕವಾಗಿ ನಮ್ಮ ಬಿಜಾಪುರದಲ್ಲಿ ಮಾಡಿ ತೋರಿಸ್ತಾ ಇದ್ದೇವೆ. ಇವತ್ತ ಜಿಲ್ಲಾಡಳಿತಕ್ಕ ಜಿಲ್ಲಾಡಳಿತ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೆವು. ಮುಂಬರುವ ದಿನಗಳಲ್ಲಿ ಈ ಹೋರಾಟವನ್ನ, ಈ ಪ್ರತಿಭಟನೆಯನ್ನ ನೋಡಿ ನೀವೇನಾದ್ರೂ ಕನ್ನೇರಿ ಶ್ರೀಗಳಿಗೆ ನಿಷೇಧನ ವಾಪಸ್ ತೋರಿದ್ರೆ ಇನ್ನು ರಾಜ್ಯಾದ್ಯಂತ ಕೂಡ ಈ ರೀತಿಯ ಹೋರಾಟಗಳು ಮುಂದುವರಿತಾವು. ಇದಕ್ಕೆ ಮಣಿದೇ ಇದ್ದ ಉಗ್ರವಾದಂತ ಹೋರಾಟ ಮಾಡ್ತದೆ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ಹಿಂದೂ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳುವ ಮುಖಾಂತರ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಕಾಡ ಸಿದ್ದೇಶ್ವರ ಅಪ್ಪ ಅವರ ಈ ಬಿಜಾಪುರ ಜಿಲ್ಲೆಗೆ ನಿಷೇಧ ಹೇರಿದ್ದಾರೆ. ಇದನ್ನ ಕೂಲಂಕುಷವಾಗಿ ಪರಿಗಣಿಸಿ ಹಿಂಪಡೆದುಕೊಂಡ್ರ ಅವ್ರೇನು IAS ಅಂತ ಹೇಳಿ ಆ ಕುರ್ಚಿ ಮೇಲೆ ಕೂತಾರ, ಅದಕ್ಕ IAS ಅನ್ನುವಂತ ಪದಕ್ಕ ಒಂದು ಗೌರವ ಉಳಿತದ. IAS ಮತ್ತು IPS ನಮ್ಮ ದೇಶದಲ್ಲಿ ಈ ಆಡಳಿತವನ್ನು ನಡೆಸಬೇಕಾದ್ರೆ ಇವು 2 ಕಣ್ಣುಗಳಿದ್ದಂಗೆ. ಈ 2 ಕಣ್ಣುಗಳು ಏನಾದ್ರೂ ಈ ಸಮಾಜಕ್ಕ ಈ ದುಷ್ಟ ರಾಜಕಾರಣಿಗಳ ಮಾತನ್ನ ಕೇಳಿ ತಪ್ಪ ನಿರ್ಧಾರಗಳು ತಗೊಂಡ್ರ
ಇದು ಸಮಾಜದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತದೆ ಅನ್ನೋದು ಅವರೇ ತಿಳ್ಕೊಬೇಕು. ಯಾಕಂದ್ರೆ ಅವರೆಲ್ಲ IAS IPS ಬಹಳ ದೊಡ್ಡ ಮಟ್ಟದಲ್ಲಿ ಓದಿ IAS ಎಕ್ಸಾಮ್ ಅನ್ನ ಪಾಸ್ ಆಗಿ ಬಂದಿರ್ತಾರ. ಇವತ್ತ ಹೆಬ್ಬಟ್ರ ಮಾತು ಕೇಳಿ ಹೆಬ್ಬಟ್ಟ ರಾಜಕಾರಣಿಗಳು ತಮಗೆ ಅನುಕೂಲ ಹೆಂಗ್ ಬರ್ತದ ಹಂಗ ಅವ್ರು ನಡ್ಕೊಂಡು ಹೋಗೋರು. ತಾವೆಲ್ಲ ವಿಚಾರ ಮಾಡ್ಬೇಕಾದಂತವ್ರು ಅದು ಮಾಡಕ್ ಬರ್ತದೋ ಮಾಡಕ್ ಬರಂಗಿಲ್ಲ ಅಂತೇಳಿ ತಾವ್ ಅವ್ರಿಗೆ ಕ್ಲಾರಿಫೈ ಮಾಡ್ಬೇಕಾಗಿತ್ತು. ಯಾರೋ ಫೋನ್ ಮಾಡಿ ನಿಮ್ಗೆ ಒತ್ತಡ ಹಾಕಿದ್ರು, ನೀವು ಒತ್ತಡ ಮಾಡಿದ್ರಿ ಹ್ಞೂ ಸಾಬ್ ಅಂತೇಳಿ. ನೀವೇ 4 ಮಂದಿನ ಏನೋ ಒಂದು ಮನವಿ ಕೊಡಾಕತ್ತೀರಿ, ಈ ರಿಪೋರ್ಟ್ನಾಗ ಹಾಕ್ತಿರಿ ಪೊಲೀಸ್ ಇಂಟ್ ರಿಪೋರ್ಟ್ ಅಂತೇಳಿ. ಏನಿಲ್ಲ ಗುರುಗಳೇ, ಇಂಟ್ ರಿಪೋರ್ಟ್ ಅಂತ ಸ್ವಲ್ಪ ಯಾವ ಇಂಟದವ್ರು ಕೊಟ್ಟಾರ, ಏನ್ ಸ್ಟೇಟ್ ಇಂಟದವ್ರು ಕೊಟ್ಟಾರೋ ಏನ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಕೊಟ್ಟಾರ, ನಿಮ್ಗ ಆ ಮಾಹಿತಿನ ಬಹಿರಂಗ ಪಡಿಸ್ರಿ. ಅದಕ್ಕೆ ಡೇಟ್ ಇರ್ತದ. ಪೊಲೀಸ್ ಇಲಾಖೆ ಒಳಗ ಪ್ರತಿಯೊಂದು ದಿವಸ ತಾಸಿಗೆ ಒಂದು ಮಾಹಿತಿ ಕಳಿಸಿರ್ತೀವಿ. ಆ ತಾಸಿಗೆ ಮಾಹಿತಿ ಕಳಿಸಿದ್ದು ನಮ್ಮ IT ಅಲ್ಲಿ ಇರ್ತದ. ನೀವು IT ಒಳಗೆ ತಿದ್ಬಹುದು, ಎಲ್ಲಿ ನೀವು ಸೆಂಡ್ ಮಾಡಿದ ತಿದ್ದಕ್ಕಾಗಿಲ್ಲ, ನಿಮ್ಮ ಇಲ್ಲಿದ್ದಂತಂದ್ರೆ ತಿದ್ಬಹುದು. ತಾವು ಏನು ತಪ್ಪ ಮಾಹಿತಿ ಅಂದ್ರೆ ಜನರಿಗೆ ಕೊಡ್ತಾ ಇದೀರಿ. ಇವತ್ತೇನು ಹೇಳ್ತಾ ಇದೀರಿ, ಪೊಲೀಸ್ ಮಾಹಿತಿ ಪ್ರಕಾರ, ಪೊಲೀಸ್ ಇಂಟ್ ಮಾಹಿತಿ ಪ್ರಕಾರ ಕೆಲವೊಬ್ರು ಭೂಪ್ರು ಬಹಳ ಒಳ್ಳೆ ಕಮೆಂಟ್ಗಳನ್ನ ಹಾಕ್ತಾ ಇದಾರೆ. ತಾವೇನ್ರ ನಿಜವಾಗ್ಲೂ ಹಿಂದೂ ಧರ್ಮ ಒಳಗೆ ಹುಟ್ಟಿದ್ರಂದ್ರ ಈ ಕಮೆಂಟ್ಗಳು ಅಪ್ಪಾಜಿಯವರ ಬಗ್ಗೆ ಕಮೆಂಟ್ಗಳನ್ನ ಹಾಕೋದು ಮೊದಲು ಬಂದ್ ಮಾಡ್ರಿ. ನೀವು ಎಟ್ಟ ಸತ್ಯ ಹರಿಶ್ಚಂದ್ರನ ಮಕ್ಕಳಿದ್ರು ಎಲ್ಲರಿಗೂ ಗೊತ್ತದ. ಆ ಒಬ್ಬ ಹಲಕಟ್ ಸ್ವಾಮಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಅಪ್ಪ ಅವ್ರು ಹೇಳಿದ್ದು ಅವರಿಗೆ, ನಾನು ಹೇಳ್ತಾ ಇರೋದು ಅವರಿಗೆ. ಯಾವ ಒಬ್ಬ ಹಲಕಟ್ ಸ್ವಾಮಿ ನಮ್ಮ ಹಿಂದೂ ದೇವರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾನ, ಅವನೇನ್ ಹೇಳ್ತಾನ, ಪಾರ್ವತಿ ಬಗ್ಗೆ ಕೀಳಾಗಿ ಮಾತಾಡ್ತಾನ, ಅವನಿಗೆ ಇಬ್ರು ಇವ ಆದಾಗ ಅವ ಅಂತ ಹೇಳಿ ಏನ್ ಅವ ಮಾತಾಡ್ತಾನ, ಅದನ್ನ ಮಾತಾಡಕ್ ನಮಗೂ ನಾಚಿಕೆ ಬರ್ತದ. ನಮ್ಮ ದೇವರುಗಳ ಬಗ್ಗೆ ಇಂತ ಹಗರವಾಗಿ ಮಾತಾಡುವಂತ ಚ್ಯುತ್ಯಾ ಸ್ವಾಮಿಗೆ ಏನೈತಲ್ಲ, ಆ ಚ್ಯುತ್ಯಾ ಸ್ವಾಮಿಗಳ ಮಾತು ನಿಮ್ಗೆ ಯಾರಿಗೂ ಕೇಳಿಸ್ಲಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲಾ ಜಿಲ್ಲಾ ನಮ್ಮ ಸಚಿವರುಗಳಲ್ಲಿ ಎಲ್ಲಾ ಶಾಸಕರಲ್ಲಿ ಯಾರಿಗೂ ತಿಳಿಲಿಲ್ವಾ ಇದು? ನೀವು ಹಿಂದೂಗಳೇ, ನೀವು ನಿಜವಾದ ಲಿಂಗಾಯತರು. ನಾವು ಬೇರೆ ಬೇರೆ ಜಾತಿಯಿಂದ ಸಮುದಾಯ, ಬೇರೆ ನಾವು SC ಸಮುದಾಯದಿಂದ ಬಂದವರು. ಇದ್ರ ಬಗ್ಗೆ ನೀವು ಅವರು ಮೂಡಿಸ್ಬೇಕಾಗಿತ್ತು ನಮ್ಮಂತವರಿಗೆ. ಇದು ಮಾಡ್ತಾ ಇರೋದು ತಪ್ಪದ, ಅದನ್ನ ನಿಲ್ಲಿಸ್ರಿ ಅಂತೇಳಿ. ಒಬ್ಬ ಏನ್ ಹೇಳ್ತಾನ, ಮಟನ್ ತಿನ್ನಕ್ ಹೋಗಿರತ್ತಾನ, ಒಬ್ಬ ದಾರು ಕುಡಿಯಕ್ ಹೋಗಿರತ್ತಾನ, ಇನ್ನೊಬ್ಬ ಎಲ್ಲಿ ಹೋಲ್ಸಿದಾನಂದ್ರ ರಂಡಿ ಹೋಲ್ಸಿದಾನೆ. ರಂಡಿ ಅನ್ನೋ ಪದ ನಿಮಗ್ ಗೊತ್ತಿರ್ಲಿ. ಅವಳು ಇವ್ ಹೋಗೋಣ ಅವಳು ಬೇಕಂತಂದ್ರ ಅದು ಆ ಪದ ಅಂತ ಬಳಸಿದವ್ರಿಗೆ, ಅಂತ ಮೂರ್ಖ ಸ್ವಾಮಿಗಳಿಗೆ ತಾವು ಏನೂ ಮಾಡ್ಲಿಲ್ಲ, ಯಾವ ನಿರ್ಬಂಧನೂ ಆಗ್ಲಿಲ್ಲ, ಅವ್ರ ಮೇಲೆ ಯಾವ ಕೇಸ್ಗಳು ದಾಖಲಾಗ್ಲಿಲ್ಲ. ಸ್ವಾಭಾವಿಕವಾಗಿ ನಾವು ಉತ್ತರ ಕರ್ನಾಟಕದ ಮಂದಿ, ಬಿಜಾಪುರ ಫೇಮಸ್ ತಮ್ಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಏನಪ್ಪಾ ಅಂದ್ರ ಅಪ್ಪ ಅವರು ಸ್ವತಃ ಅವ್ರ ಮಕ್ಕಳಿಗೆ ಹೆಂಗ್ ಬುದ್ಧಿ ಮಾತು ಹೇಳ್ತೀನಿ, ಅವ್ರು ಏನ್ ಹೇಳಿದಾರ, ಆ ಮಕ್ಕಳಿಗೆ ಯಾರ ಹೇಳ್ಬೇಕಂದ್ರ ನಾ ಎಲ್ಲರಿಗೂ ಮುಂದ್ ಕರೆಸಿ ನಾನೇ ಹೇಳ್ಬೇಕು, ನಾ ಹೇಳ್ದೇವ್ರ ಸುಳಿ ಮಕ್ಳಿಗೆ ಬ್ಯಾರೆದವ್ರು ಹೇಳಕ್ ಸಾಧ್ಯ ಇಲ್ಲ ಅಂತ ಹೇಳ್ಯಾರ. ಇದು ಇಷ್ಟೇ ಇದನ್ನ ಬಿಟ್ರ ಏನ್ ಅಬ್ಬಾಬಾಬಾಬಾಬಾ ಏನ್ ಜಗತ್ತನ್ನ ಮುಗಿಸಿದ್ರ ಗತ್ಲೆ ನೀವು ಅದನ್ನ ಪ್ರಚಾರ ಮಾಡಿದ್ದು. ಹಿಂದೆಲ್ಲ ಮಾತಾಡಿದ್ ಬಿಟ್ರು, ಮುಂದೆಲ್ಲ ಮಾತಾಡಿದ್ ಬಿಟ್ರು. ಎಷ್ಟು ಬೇಕಾಗಿತ್ತು ಇವ್ರಿಗೆ ಅಪಪ್ರಚಾರ ಮಾಡಕ್ ಕಟ್ ಮಾಡಿ ಅದನ್ನೇ ಬಿಟ್ರು. ಏನ್ ಮಾಡೋರು ಇದರಿಂದ? ನಾನು ಮಾನ್ಯ ಎಲ್ಲ ಈ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ಒಂದು ವಿನಂತಿ ಮಾಡಕ್ ಬಯಸ್ತೀನಿ. ರಾಜಕಾರಣ ಮಾಡ್ಬೇಕು, ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ರಿ. ಅದು ನಿಮ್ ತಿಂಡಿ ಇರ್ತದ. ರಾಜಕಾರಣ ಒಳಗೆ ಯಾರು ಗೆಲ್ಬೇಕು ಯಾರು ಸೋಲ್ಬೇಕು ಜನ ನಿರ್ಧಾರ ಮಾಡ್ತಾರ, ಅದ್ರ ಮೇಲೆ ನಾವು ರಾಜಕಾರಣ ಮಾಡ್ತೀವಿ. ಬಟ್ ಇದು ಧರ್ಮಕ್ಕೆ ಬಂದಾಗ ಅಟ್ಲೀಸ್ಟ್ ತಾವು ಪ್ರಬುದ್ಧರಾಗಿ ಇದು ತಾವು ಮಾಡ್ತಾ ಇರೋದು ಸರಿನೋ ತಪ್ಪು ಅನ್ನೋಂತ ಒಂದು ಕಲ್ಪನೆಯನ್ನು ಇಟ್ಕೊಂಡು ಮುಂದಿನ ನಿರ್ಧಾರ ತಗೋಬೇಕು. ಇದು ಏನು ನಿರ್ಬಂಧ ಹೇರಿದಿರಿ, ಇದು ಇವತ್ತಿಲ್ಲ ನಾಳೆ ನಾವು ಕಾನೂನು ಹೋರಾಟ ನಾವು ಗೆಲ್ತೀವಿ, ಅದು ಎರಡನೇ ಮಾತಿಲ್ಲ. ಬಟ್ ನಾವು ಕಾನೂನಿಂದ ಗೆದ್ದು ನಾವು ಪ್ರವೇಶ ಮಾಡಿದೀವಿ ಅಂದ್ರ ಮುಂದ್ ಬರೋ ದಿವಸಗಳಲ್ಲಿ ನಿಮ್ಮ ಮರ್ಯಾದೆ ಒಂದು ನಯಾ ಪೈಸಾಗ ಹರಾಜಾಗ ಹೋಗ್ತದ. ಸೊ ದಯಮಾಡಿ ಈ ಏನ್ ನಿರ್ಬಂಧ ಹೇರಾಗ ಹಚ್ಚಿದ್ರಿ ಇದನ್ನ ತೆರವುಗೊಳಿಸ್ಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಆಲ್ರೆಡಿ ಅವ್ರ ಗಮನಕ್ಕೆಲ್ಲ ಐತಿ. ಬಟ್ ರಾಜಕಾರಣಿಗಳ ಪರಿಸ್ಥಿತಿ, ಇವತ್ತು ನೌಕರಸ್ಥರ ಪರಿಸ್ಥಿತಿ ಏನಾಗ್ಯದ, ಅವ್ರು ಯಾವ್ದೋ ಒಂದು ಒತ್ತಡಕ್ ಮಾಡದೆ ಇದು ಮಾಡಿರ್ತಾರ. 100ಕ್ಕೆ 100 ಸತ್ಯ ಇದು, ಅವ್ರು ಒತ್ತಡಕ್ ಮಾಡದೆ ಮಾಡ್ಯಾರ. ಒಳ್ಳೆ ತಗೊಂಡ್ರೆ ಎಲ್ಲಪ್ಪ ನನ್ನ IAS ಅನ್ನು ಪದಕ್ಕ ಧಕ್ಕೆ ಬರ್ತದ ಅಂತೇಳಿ ಅವ್ರು ವಿಚಾರ ಮಾಡತ್ತಿರ್ಬೇಕು. ನೀವು ಅಪ್ಪಾಜಿಯವರ ಒಬ್ರು ಶಿಷ್ಯರಾಗಿ ನಾವು ವಿನಂತಿ ಮಾಡ್ಕೊತಾ ಇದೀವಿ. ನಾವ್ ಅಷ್ಟೇ ಅಲ್ಲ, ನೀವು ಅವ್ರ ಶಿಷ್ಯರೇ. ನೀವು ಮಾಡದಂತ ಆದೇಶನ ಹಿಂಪಡ್ಕೊಂಡ್ರೆ ಎಲ್ಲಾ ಸಂಘಟನೆಗಳು, ಹಿಂದೂ ಪರ ಸಂಘಟನೆಗಳಾಗಿರ್ಬೋದು, ಹಿಂದೂ ಸಮಾಜ ಆಗಿರ್ಬೋದು, ಇವತ್ತು ಹಿಂದೂ ಸಮಾಜದ ಎಲ್ಲಾ ಪ್ರತಿಯೊಂದು ಜಾತಿದವರು ನಿಮ್ಮನ್ನ ಕೃತಜ್ಞತೆ ಸಲ್ಲಿಸ್ತಾರಂತ ಭಾವಿಸ್ತಾರ. ಒಂದು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾ ಕೀ. ಪರಮ ಪೂಜ್ಯ ಅದೃಷ್ಟ ಕಾಡ ಸಿದ್ದೇಶ್ವರ ಸ್ವಾಮಿಗಳ ವಿಜಯಪುರಕ್ಕೆ ಆಗಮಿಸಲು ನಿಷೇಧವನ್ನ ಹೇರಿದ ಜಿಲ್ಲಾಡಳಿತಕ್ಕೆ ಈ ಹೋರಾಟದ ವೇದಿಕೆ ಮೇಲೆ ಉಪಸ್ಥಿತರಿರುವ
ನಿರಂತರ ಹೋರಾಟ ಮಾಡ್ತಾ ಬಂದಿರುವ ಉಮೇಶಣ್ಣ ಹೊಂದಾಲ್ ಅವರೇ, ಶಿವು ಗೋಯರ್ ಅವರೇ, ಹಾಗೂ ನಮ್ಮ ಪಕ್ಷದ ಹಿರಿಯರಾದಂತಹ ಶ್ರೀಯುತ ಚಂದ್ರಶೇಖರ್ ಗೌಡಿಗೆಯವರವರೇ, ರವಿ ಲೋಣಿಯರವರೇ, ಹಾಗೂ ಅವರಿವರೆನ್ನದೇ ಎಲ್ಲ ನಮ್ಮ ಅಕ್ಕ ತಂಗಿಯಂದಿರೇ, ಅಣ್ಣ ತಮ್ಮಂದಿರೇ ಮತ್ತು ಇಲ್ಲಿ ನಡೆದಂತ ಎಲ್ಲ ಹಿತೈಷಿಗಳೇ, ಒಂದು ಜಿಲ್ಲಾಡಳಿತಕ್ಕೆ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಕಿವಿ ಮಾತನ್ನು ಹೇಳಕ್ ಬಯಸ್ತೀನಿ ನಾನು ಇವತ್ತು. ಯಾಕಂದ್ರೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಏನು IAS ಮತ್ತು IPS ಅಧಿಕಾರಿಗಳ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ಸಾಕಷ್ಟು ಉದಾಹರಣೆಗಳಿದ್ರು ಸಹಿತ ಇವತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರ ಒತ್ತಡಕ್ಕೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಮಣಿದು ಇವತ್ತು ಈ ನಿರ್ಬಂಧ ಇರುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮೊನ್ನೆನೇ ಇನ್ನೂ ಆರಿಲ್ಲ 11 ಜನ ಬೆಂಗಳೂರಿನಲ್ಲಿ ಕಾಲ್ ತುಳಿತಕ್ಕೆ ಒಳಗಾಗಿ 11 ಜನ ಮರಣ ಹೊಂದಿದಾದ ನಂತರ ಅಲ್ಲಿದ್ದಂತ ಬಿ ದಯಾನಂದ್ ಅನ್ನುವಂತ ಬೆಂಗಳೂರಿನಲ್ಲಿದ್ದಂತ ಆಯುಕ್ತರು ಒಂದು ದಿನ ರಜೆ ತಗೊಳ್ಳದೇ ಸರ್ಕಾರದ ಸೇವೆ ಮಾಡ್ತಾ ಇದ್ದಂತ IPS ಆಫೀಸರ್ ಅನ್ನ ಕೊನೆಗೆ ಮನೆ ಕಳಿಸುವಂತ ವ್ಯವಸ್ಥೆ ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಅದಕ್ಕಾಗಿ ನಾ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೇನೆ, ಇದನ್ನೂ ಸ್ವಲ್ಪ ತಾವು ಲಕ್ಷ್ಯದಲ್ಲಿ ಇಟ್ಕೋಬೇಕು ಅಂತ. ರಾಜಕೀಯ ಒತ್ತಡಕ್ಕೆ ಏನಾದ್ರೂ ತಾವು ಮಣದು ಈ ಆದೇಶ ಹೊರಡಿಸಿದ್ದೇ ಆಗಿದ್ರೆ ದಯವಿಟ್ಟು ಅದನ್ನು ಹಿಂತೆಗೆದುಕೊಳ್ಳುವಂತ ವ್ಯವಸ್ಥೆ ಮಾಡ್ರಿ. ಇನ್ನೂ ಒಂದು ನಾನು ನೆನಪು ಮಾಡ್ತೀನಿ, ಬಿ ದಯಾನಂದ ಆಯುಕ್ತರು ಇದೇ ವಿಜಯಪುರದಲ್ಲಿ 1992-94 ಅವಧಿಯಲ್ಲಿ ಮೊಟ್ಟ ಮೊದಲ ಪ್ರೊಫೆಷನಲಿ ಮುಗಿಸಿದ ನಂತರ ತಮ್ಮ IPS ಹುದ್ದೆ ಈ ವಿಜಯಪುರ ಜಿಲ್ಲೆ SP ಆಗಿ ಕೆಲಸ ಮಾಡಿದ್ದಾರೆ. ಅವ್ರು ಬಹಳ ಹತ್ತಿರದಿಂದ ನೋಡಿದಂತವ್ರು. ಅಂತ ಪ್ರಾಮಾಣಿಕ ಅಧಿಕಾರಿಯನ್ನ ಇವತ್ತು ಸಸ್ಪೆಂಡ್ ಮಾಡಿದಂತ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ತಮ್ಮ ಭವಿಷ್ಯಕ್ಕಾದ್ರೂ ಸಹಿತ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಕ್ ಬಯಸ್ತೇನೆ, ಇದಷ್ಟೇ ಅಲ್ಲದೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ನಮ್ಮ ಸಂವಿಧಾನದ ದೇಗುಲ ಅಂತ ಹೇಳ್ತೀವಿ ನಾವು ಇವತ್ತಿನ ವಿಧಾನಸೌಧವನ್ನ, ಆ ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದಂತವ್ರಿಗೆ ಏನು ಮಾಡ್ಲಿಲ್ಲ ಇವರು. ಪಾಕಿಸ್ತಾನ ಪರವಾಗಿ ಘೋಷಣೆ ಮಾಡಿದಂತವ್ರಿಗೆ ಏನು ಮಾಡಲಿದ್ದಂತವ್ರು ಗ್ರಾಮ್ಯ ಭಾಷೆಯಲ್ಲಿ ಒಂದೇನೋ ಶಬ್ದವನ್ನ ಹೇಳಿದಂತ ನಮ್ಮ ಶ್ರೀಗಳಿಗೆ ವಿಜಯಪುರಕ್ಕೆ ಆಗಮಿಸಲು ನೀವು ನಿಷೇಧ ಇರ್ತೀರಲ್ಲ ಜಿಲ್ಲಾಧಿಕಾರಿಗಳೇ, ದಯವಿಟ್ಟು ಇದನ್ನು ವಾಪಸ್ ತಗೊಳ್ಳಿ. ಇದನ್ನ ನಾನು ಬಹಳ ವಿನಂತಿ ತಮಗೆ ಮಾಡ್ತೇನೆ. ತಮ್ಮ ಭವಿಷ್ಯಕ್ಕೆ ಇದು ಸರಿಯಲ್ಲ. ಇದೇ ರೀತಿ ಈಜೆಹಳ್ಳಿ ಕೆಜೆಹಳ್ಳಿ ಸಹಿತ ಪೊಲೀಸ್ ಸ್ಟೇಷನ್ ಸುಟ್ರು, ಅಲ್ಲಿದ್ದಂತ ಪೊಲೀಸ್ ವಾಹನಗಳನ್ನ ಸುಟ್ರು. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಆಯುಕ್ತರ ವಾಹನದ ಮೇಲೆ ನಿಂತು ಭಾಷಣ ಮಾಡುವಂತ ವ್ಯಕ್ತಿಗಳಿಗೆ ತಾವು ಕಾನೂನನ್ನ ಯಾವುದೋ ಕಾನೂನು ಹುಡುಕಾಡೋರೆಲ್ಲ ಕೇಸುಗಳನ್ನ ನಿಷೇಧ ಮಾಡ್ತೀರಿ. ಅಂತದೇನಾದ್ರು ನಮ್ಮ ಶ್ರೀಗಳೇನಾದ್ರು ತಪ್ಪು ಮಾಡಿದಾರ? ಈ ಹಿಂದೂ ಸಮಾಜವನ್ನ ಒಡೆಯಲು ಯಾವ ಮೊಘಲರಿಂದ ಆಗ್ಲಿಲ್ಲ, ಯಾವ ಡಚ್ರಿಂದ ಆಗ್ಲಿಲ್ಲ, ಯಾವ ಬ್ರಿಟಿಷರಿಂದ ಆಗ್ಲಿಲ್ಲ, ಯಾರಿಂದೂ ಆಗದಂತ ಈ ಸಮಾಜವನ್ನು ಒಡೆಯಲು ಈ ಕಾಂಗ್ರೆಸ್ ಸರ್ಕಾರದಿಂದ ಏನ್ ಸಾಧ್ಯ ಆಗಕ್ಕೆ ನಮ್ಗೆ ಇನ್ನೂ ಗೊತ್ತಿರಲಿ. ಈ ಚಟುವಟಿಕೆ, ಈ ಹಿಂದುತ್ವವನ್ನ ಭಾರತ ದೇಶದಲ್ಲಿ ಒಡೆದಾಡುವಂತ ನೀತಿ ಇದು ಭಾರತ ದೇಶದಲ್ಲಿ ಇದ್ದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕಮಾಂಡ್ ಯಾವ್ದೋ ಡುಪ್ಲಿಕೇಟ್ ಗಾಂಧಿ ಮನೆತನದಲ್ಲಿದ್ದಂತ ಗಾಂಧಿ ಸಮಾಜಕ್ಕೆ ಸಲಹೆ ಕೊಡ್ತಕ್ಕಂಥವ್ರು ಈ ಭಾರತ ದೇಶದ ಇನ್ನೊಂದ್ಸರಿ ಆಳ್ಬೇಕನ್ನುವಂತ ಹೊರದೇಶದವರು. ಇದು ಇಂಟರ್ನ್ಯಾಷನಲ್ ಎಫೆಕ್ಟ್, ಇದು ಇಂಟರ್ನ್ಯಾಷನಲ್ ಇಶ್ಯೂ ಇದು. ಅದಕ್ಕಾಗಿ ಈ ಭಾರತ ದೇಶದಲ್ಲಿ ಹಿಂದೂಗಳನ್ನ ಒಡೆದಾಳಿದ್ರೆ ಮುಂದಿನ ದಿವಸದಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯವಾಳ ಆಗ್ತದೆ ಅನ್ನುವಂತ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ರಾಜಕೀಯ ಕುತಂತ್ರಗಳು ಹಿಡ್ಕೊಂಡು ತಮ್ಮ ಅಧಿಕಾರ ಬೇಳೆ ಬೇಯಿಸುವ ಸಲುವಾಗಿ ಈ ಹಿಂದೂ ಧರ್ಮವನ್ನ ಒಡೆದಾಡ್ತಾ ಇದ್ದಾರೆ. ನಾನು ಯಾರೋ ಸ್ವಾಮಿಗಳು ಮಾತಾಡ್ತಾರಲ್ಲ, ಶಿವಲಿ ಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಹೇಳ್ಕೊಂಡು ಆ ಸ್ವಾಮಿಗಳಿಗೆ ನಾನು ಯಾಕೆ ಹೇಳೋದಂದ್ರೆ ಸನಾತನ ಧರ್ಮದ ಕ್ಯಾವಿ ಹಾಕೊಂಡಿದ್ದಾರೆ ಸ್ವಾಮಿಗಳು ಅಂತ ಹೇಳಕ್ ಬಯಸ್ತೇನೆ. ಇವತ್ತೇ ಅವರನ್ನ ಸನಾತನ ಧರ್ಮದ ಏನು ಕ್ಯಾವಿ ಬಟ್ಟೆ ಹಾಕೊಂಡಿದ್ದಕ್ಕೆ ಸ್ವಾಮಿಗಳಂತ ಶಬ್ದ ಬಳಸ್ತೀನಿ. ಇಲ್ಲ ಅಂದ್ರೆ ಇವತ್ತೇ ಅವ್ರೇನಾದ್ರು ಆ ಸನಾತನ ಧರ್ಮದ ಕ್ಯಾವಿಯನ್ನು ಬಿಚ್ಚಿ ಏನಾದ್ರು ರೋಡಿಗೆ ಬಂದು ಇಂತ ಸ್ಟೇಟ್ಮೆಂಟ್ ಕೊಡ್ಲಿ, ಅವನನ್ನ ಹುಚ್ಚನಾಗಿ ಹೊಡೆದಂಗೆ ಹೊಡಿಯುವಂತ ಹಿಂದೂಗಳೇ ಹುಡ್ತಾರ ಅನ್ನುವಂಥದ್ದನ್ನ ಈ ಮಾತನ್ನ ನಾನು ಹೇಳಕ್ ಬಯಸ್ತೇನೆ. ಇಂಥ ದುರ್ದೈವರಿದು, ಇಂಥ ಸರ್ಕಾರ, ಇಂಥ ಭ್ರಷ್ಟ ಸರ್ಕಾರ, ಇಂಥ ನೀಚ ಸರ್ಕಾರ, ದಲಿತರಾದ ಇಂಥ ಏನು ಫಂಡ್ ಇಟ್ಟಂತ ಫಂಡ್ ಅನ್ನ 14ರಿಂದ 20 ಕೋಟಿ ಸಾವಿರ ಏನು ದುಡ್ಡು ಲೂಟಿ ಮಾಡಿದಂತ ಸರ್ಕಾರ, ವಾಲ್ಮೀಕಿ ನಿಗಮಕ್ಕೆ ಮೋಸ ಮಾಡಿದಂತ ಸರ್ಕಾರ, ಇಂಥ ಸರ್ಕಾರ ನಮಗೆ ಬೇಕಾ? ಇನ್ನಾದ್ರೂ ನಾವು ಪ್ರಜ್ಞಾಯುತರಾಗಿ ಇದ್ದಂತವ್ರು ಅದೇನೋ ವಾರಂಟಿ ಗ್ಯಾರಂಟಿಗೆ ಆಸೆ ಆಗಿ ನಾವು ಮುಂದಿನ ದಿವಸ ಓಟ್ ಹಾಕಬಾರ್ದು ಅನ್ನೋಂಥ ವಿಷಯನ ಹೇಳ್ತಾ ಈ ಜಿಲ್ಲಾಧಿಕಾರಿಗಳಿಗೆ ನಾನು ಕಿವಿ ಮಾತು ಹೇಳ್ತೇನೆ. ತಾವು ವಿದ್ಯಾವಂತರು, ಡಾಕ್ಟರ್ ಆನಂದ್ ಜಿ ಅವರೇ, ತಮಗೆ ನಾನು ಬಹಳ ವಿನಂತಿ ಮಾಡ್ಕೋತೇನೆ, ಈ ಸರ್ಕಾರಕ್ಕೆ ಮಾಡೋದು ತಾವು ಇದನ್ನ ನೀವೇನು ಜಾರಿಗೆ ತಂದಿದ್ದೀರಿ, ಈ ನೀತಿಯನ್ನ ತಕ್ಷಣದ ಮೇಲೆ ನೀವು ವಾಪಸ್ ತಗೋಬೇಕು. ಇಲ್ಲಾಂದ್ರೆ ತಮ್ಮ ಭವಿಷ್ಯಕ್ಕೂ ಸಹಿತ ಇದು ಒಳ್ಳೇದಾಗದಲ್ಲ. ನಮ್ಮ ಶ್ರೀ ಪರಮ ಪೂಜ್ಯ ಕಾಡ ಸಿದ್ದೇಶ್ವರ ಶ್ರೀಗಳು ಬೆಂಕಿ ಇದ್ದಂಗೆ, ಆ ಬೆಂಕಿಗೆ ನೀವು ಮುಟ್ಟಿದ್ರಿ ಇವತ್ತು, ಆ ಬೆಂಕಿ ನಿಮ್ಮನ್ನ ಸುರದೇ ಬಿಡಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ನಮ್ಗೆ ಇಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೆ ಮತ್ತು ಹಿತೈಷಿಗಳಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.
बोलो भारत माता की, बोलो भारत माता की। परम पूज्य ಕಾಡ ಸಿದ್ದೇಶ್ವರ ಶ್ರೀಗಳಿಗೆ, ಸನಾತನ ಧರ್ಮಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂತರಿಗೆ, ಬಸವಣ್ಣನವರಿಗೆ, बोलो भारत माता की। ಧನ್ಯವಾದ। ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷರಾದಂತ ಉಮೇಶ್ ಹೊಂದಾಲ್ ಅವರು ಒಂದೆರಡು ಮಾತಾಡ್ಬೇಕು. ಇವತ್ತು ಏನು ಕಾಡ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನು ಈ ಜಿಲ್ಲೆಗೆ ಬರದಂತೆ ನಿಷೇಧ ಹೇರಿದ್ದಾರೆ, ಅದನ್ನು ವಿರೋಧಿಸಿ ಇವತ್ತು ರಾಮನವಮಿ ಉತ್ಸವ ಸಮಿತಿ ಇರ್ಬೋದು, ಅನೇಕ ಮಹಿಳಾ ಸಂಘಟನೆಗಳಿರ್ಬೋದು, ಅನೇಕ ವ್ಯಾಪಾರಸ್ಥರ ಸಂಘಟನೆಗಳಿರ್ಬೋದು, ಇವತ್ತ ಅಂಗವಿಕಲ ಸಂಘಟನೆ ಇರ್ಬೋದು, ಇವತ್ತು ಎಲ್ಲ ಸ್ವಾಮೀಜಿಗಳು, ವಿಕಲಚೇತನರು, ಸ್ವಾಮೀಜಿಗಳು ಹಾಗೂ ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲರೂ ಒಗ್ಗೂಡಿ ಇವತ್ತೇನಪ್ಪಾ ಅಂತಂದ್ರೆ ಏನಾಗ್ಬಿಟ್ಟದ ಸಿದ್ದರಾಮಯ್ಯ ಅಂದ್ರೆ, ಸಿದ್ದರಾಮಯ್ಯ ಯಾರೇ ಒಂದು ಕೇಸರಿ ಶಾಲ್ ಗೀಲ್ ಹಾಕ್ಲಾಕ್ ಹೋದ್ರಪ್ಪ ಅಂದ್ರ ಮೈಯಾಗ ಹಾವ್ ಹೊಡೆದಂಗ್ ಮಾಡ್ಬಿಡ್ತಾನ ಅವ ಏನಾಗ್ಬಿಟ್ಟದ ಕುಕ್ಕರ್ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡದವ್ರಿಗೆ ರಕ್ಷಣೆ ಮಾಡಕ್ ತಯಾರದಾರ. ಆದ್ರ ಏನ್ ಹಿಂದೂ ಧರ್ಮ ರಕ್ಷಣೆ ಮಾಡತಕ್ಕಂತ ಸ್ವಾಮೀಜಿಗಳದಾರ, ಯಾರ ಹಿಂದೂ ಧರ್ಮದ ಪ್ರತಿಪಾದನೆ ಮಾಡ್ತಾರ, ಯಾರ ಹಿಂದೂ ದಲಿತ ಮಕ್ಕಳನ್ನ ಓದಿಸ್ತಾರ, ಯಾರ ಬಡ ಬಗ್ಗರ ರೈತರ ಅನುಕೂಲಕ್ಕಾಗಿ ವಿಚಾರ ಮಾಡ್ತಾರ, ಯಾರು ಆ ಸಣ್ಣ ಸಣ್ಣ ಉದ್ಯೋಗವನ್ನು ಹಚ್ಚಿಕೊಡ್ತಾರ, ಅಂತ ಒಬ್ಬ ಮಹಾನ್ ಸಂತರಿಗೆ ಇವತ್ತು ಈ ಜಿಲ್ಲೆಗೆ ಬರ್ಲಾರದಂತ ನಿಷೇಧವನ್ನ ಹೇರಿದ್ದಾರೆ. ನೋಡ್ರಿ ಜಿಲ್ಲಾಧಿಕಾರಿಗಳೇ, ಇವತ್ತು ನೀವು ಯಾವ್ದೇ ಹೇಳಿದ್ರು, ಇದೀಗ ತಾನೇ ನಮ್ಮ ಮಹೇಂದ್ರ ನಾಯಕ್ ಸಾಹೇಬ್ರು ಹೇಳಿದ್ರು, ಅನೇಕ ನಮ್ಮ ಹಿರಿಯರು ಮಾತಾಡ್ಬೇಕಾದ್ರೆ ಹೇಳಿದ್ರು, ತಮ್ಮ ಒಂದು ಇದಕ್ಕ ಹೌದೇಗ ಗೌರವ ಬರ್ಬೇಕಾದ್ರೆ ನೀವು ಎಲ್ಲರ ರಾಜಕಾರಣಿಗಳ ಮಾತು ಕೇಳ್ಕೊಂಡು ಅದಕ್ಕಿಂತ ಕೆಟ್ಟದಾಗಿ ನಮ್ಮ ಧರ್ಮದ ಎಲ್ಲ ಇವತ್ತು ನಮ್ಮಲ್ಲಿ ಮೂರ್ತಿ ತಯಾರಕರು ಬಂದಿದ್ದಾರೆ. ಎಲ್ಲ ನಾವು ಹಿಂದೂಗಳು, ನಾವು ಮೂರ್ತಿ ಪೂಜಕರು, ನಾವು ಮೂರ್ತಿಯನ್ನು ಪೂಜೆ ಮಾಡ್ತಾ ಬಂದಿದ್ದೀವಿ. ಆ ಮೂರ್ತಿಗಳನ್ನ ಯಾರಾದ್ರೂ ಅಪಮಾನ ಮಾಡಿದ್ರೆ, ಅದಕ್ಕೆ ಅವಹೇಳನ ಮಾಡಿದ್ರೆ ನಾವು ಯಾರಿಗೂ ಸುಮ್ನೆ ಬಿಡಲ್ಲ. ಯಾರಿಗೂ ಸುಮ್ನೆ ಬಿಟ್ಟಿದ್ದು ಉದಾಹರಣೆನೂ ಇಲ್ಲ. ನೀವೇನಾರೇ ನಿಮ್ ಮ್ಯಾಗ ಕಂಪ್ಲೇಂಟ್ ಕೊಟ್ಟು ಮಾಡ್ಬೇಕತ್ತಿಲ್ಲ. ಆ ಸ್ವಾಮಿಗಳು ಈಗ ಕೆಲವೊಂದು ಸ್ವಾಮಿಗಳ ಬಗ್ಗೆ ಹೇಳಿದ್ರು, ಅವ್ರು ಯಾವ ಸ್ವಾಮಿಗಳು ಮಾತು ಕೇಳಿ ಇವ್ರು ಮಾಡ್ಯಾರತ್ತಂದ ಯಾರಿಗ ಬೈದಾರ ಸ್ವಾಮಿಗಳು ಅಂತ. ಲುಚ್ಚ ಸ್ವಾಮಿಗಳು ಯಾರಂದ್ರ ನಾವು ಆರಾಧನೆ ಮಾಡಿರ್ತಕ್ಕಂಥ ದೇವರುಗಳಿಗೆ ಅಪಮಾನ ಮಾಡಿರ್ತಕ್ಕಂಥ ಆ ಸ್ವಾಮಿಗಳಿಗೆ ಬೈದಾರ ಅವ್ರು. ಅವರಿಗೆ ಬುದ್ಧಿ ಕಲಿಸ್ಲಾಕ್ ಹೇಳ್ಯಾರ. ಯಾಕಂದ್ರೆ ಸ್ವಾಮಿಗಳೇ ಬಯಕ್ ಸಾಧ್ಯದ, ಸಣ್ಣ ಸ್ವಾಮಿಗಳಿಗೆ ದೊಡ್ಡ ಸ್ವಾಮಿಗಳು ಬಯಕ್ ಸಾಧ್ಯದ, ನೀವು ಬಯಕ್ ಸಾಧ್ಯದ. ಅದು ಬೈದಿದ್ದು ಒಂದು ನೆಪ ಇಟ್ಕೊಂಡ್ ಕಿಸಿಂದ ನೀವು ನೋಡ್ರಿ, ಕಣ್ಣು ಮುಚ್ಕೊಂಡ್ ಕೂತಿದ್ರಿ. 25-28 ವರ್ಷಗಟ್ಲೆ ಒಬ್ಬ ಬಾಂಬ್ ಬ್ಲಾಸ್ಟ್ ಆರೋಪಿ ಬಿಜಾಪುರದಲ್ಲಿ ನೆಲ್ಸ್ಕೊಂಡ್ ನಾನು ಕೈಪಲ್ಯ ಮಾರ್ಕೋತ ನೀವು ಕಣ್ಣು ಮುಚ್ಕೊಂಡ್ ಕೂತಿದ್ರಿ. ಅಲ್ಲಿ ಬಂದು ಪೊಲೀಸರು ಬಂದು ಹಿಡಿದು ಹೋಯ್ತ, ನೀವೇನ್ ದನ ಕಾಯ್ತಿದ್ರಿ? ನೀವ್ ಹೇಳ್ಬೇಕಾಗ್ತದೆ ಎಲ್ಲಾ ರಾಜಕಾರಣಿಗಳಿಗೆ ಹೇಳತ್ತೀನ ಇದು. ಯಾಕಂದ್ರ ನೀವು ಇಲ್ಲಿ ಬಂದು ಆತಂಕವಾದಿ ಚಟುವಟಿಕೆಗಳು ಮಾಡಿ ಇಲ್ಲಿ ಕೈಪಲ್ಯ ಮಾಡ್ಕೊತ ಬಂದವ್ರಿಗೆ ಬಿಡ್ತೀರಿ, ಕುಕ್ಕರ್ನಾಗ ಬಾಂಬ್ ಬ್ಲಾಸ್ಟ್ ಮಾಡಿದವ್ರಿಗೆ ಬಿಡ್ತೀರಿ. ಯಾವರೇ ಹಿಂದೂ ಪರವಾಗಿ ಮಾತಾಡ್ದ, ಹಿಂದೂಗಳನ್ನು ಒಕ್ಕಟ್ಟು ಮಾಡಕ್ ಮಾತಾಡ್ದ, ಅಲ್ಲಿ ಶುರು ಆಯ್ತು ನಿಮ್ಗೆ ಚಳಿ ಜ್ವರ. ಹಿಂದೂಗಳನ್ನು ಹೊಡಿದು ಲಿಂಗಾಯತ್ ಬೇರೆ, ಹಿಂದೂ ಬೇರೆ, ಮರಾಠ ಬೇರೆ, ಅವ್ರು ಬೇರೆ, ಇದು ಮಾಡ್ಕೋತೆ ಎಷ್ಟೋ ವರ್ಷ ಮುಘಲ್ರು ಆಳ್ಯಾರ, ಬ್ರಿಟಿಷರು ಆಳ್ಯಾರ. ಈಗ ಬರುವಂತ ಹೊರದ್ ಹಿಂದೂ ಸಮಾಜ ಒಕ್ಕಟ್ಟು ಈಗ ಏನೋ ಒಂದು ಅದು ಏನ್ ಕುಂಭ ಅದ ಆದಾನ ಹಿಡಿದು ಪ್ರಯಾಗರಾಜದ ಆದಾನ ಹಿಡಿದು ಎಲ್ಲಾ ಹಿಂದೂಗಳು ಒಕ್ಕಟ್ಟಾಗ್ತಾ ಇದಾರೆ. ಈಗ ಒಕ್ಕಟ್ಟಾದ್ರೆ ಹಿಂದೂಗಳಿಗೆ ನೀವು ಕೆಣಕಿದ್ರಪ್ಪ ಅಂತಂದ್ರ ಇನ್ನು ಮುಂದೆ ಹಿಂದೂ ಸಮಾಜ ಸುಮ್ಮನೆ ಇರಲ್ಲ. ಇದಕ್ಕೊಂದು ಸಣ್ಣ ಉದಾಹರಣೆ ಐತಿ. ಇವತ್ತೇನಿಲ್ಲಿ ಸೇರ್ಯಾರ ಎಲ್ಲಾ ಸಮಾಜದವ್ರು, ಎಲ್ಲಾ ವರ್ಗದವ್ರು ಅದಾರ. ಇವತ್ತು ದೀನ ದಲಿತರು ಹಿಡ್ಕೊಂಡು ಎಲ್ಲಾ ಪ್ರತಿಯೊಬ್ಬ ಸಮಾಜದವ್ರು ಇವತ್ತು ಬಂದು ಜಾಯ್ನ್ ಆಗ್ಯಾರ. ಎದಕ್ಕಪ್ಪ ಅಂತಂದ್ರ ಆ ಕಾಡ ಸಿದ್ದೇಶ್ವರ ಸ್ವಾಮಿಗಳು ಅವ್ರ ಮಹಾತ್ಮ. ಅವ್ರ ಹೆಂಗಪ್ಪ ಅಂತಂದ್ರ ರೈತರ ಬಗ್ಗೆ ಎಷ್ಟು ಕಾಳಜಿ ಐತಿ, ಅವ್ರಿಗೆ ಗೋಗಳ ಬಗ್ಗೆ ಎಷ್ಟು ಕಾಳಜಿ ಐತಿ, ಆಯುರ್ವೇದದ ಬಗ್ಗೆ ಎಷ್ಟು ಕಾಳಜಿ ಐತಿ ಅಂತ ದೇಶಕ್ಕ ಈ ಸಮಾಜಕ್ಕೆ ಉದ್ಧಾರ ಮಾಡುವಂತ ಸ್ವಾಮೀಜಿ ಅವರಿಗೆ ನೀವು ಬರೋದನ್ನ ನಿಷೇಧ ಮಾಡ್ತಿರಲ್ಲ, ನಾಚಿಕ್ ಬರ್ಬೇಕು ನಿಮ್ಗೆ ಎಲ್ಲರಿಗೆ. ನಾಚಿಕ್ ಬರುವಂತ ಕೆಲಸ ಇದು. ಇವು ಎಲ್ಲಾರು ನೀವು ಇನ್ನೊಮ್ಮೆ ನೀವು ಏನಾದ್ರೂ ಇದು ಒಂದು ಏನಿದೆ ಆದೇಶ ಹಿಂಪಡೆಯದೇ ಇದ್ರ, ಇದು ಆದೇಶ ನೀವೇನ್ರ ಹಿಂಪಡೆಯದೇ ಇದ್ರೆ ದೊಡ್ಡ ಪ್ರಮಾಣ ಒಳಗೆ ಹೋರಾಟ ಆಗ್ತದೆ. ಇನ್ನ ನಾವು ಹಿಂದೂಗಳು ಶಾಂತ ಸ್ವಭಾವ, ಎಲ್ಲಿ ತನ ಶಾಂತ ಸ್ವಭಾವ ಕುತ್ತಿಗೆಗೆ ಬರುವ ಮಠ. ಈ ಕುತ್ತಿಗೆಗೆ ಬರೋ ಮಠ ಬಿಟ್ರಪ್ಪ ಅಂತಂದ್ರ ಮುಂದೆ ಇದನ್ನ ಎದುರಿಸೋರು ನೀವೇ ಆಗ್ತೀರಿ. ಎಲ್ಲದಕ್ಕೂ ತಯಾರದೀವಿ ನಾವು. ಕೇಸ್ ಹಾಕೋ ತಯಾರದೀವಿ. ಏನ್ ಕೇಸ್ ಹಾಕ್ತಿರಿ? ಕೇಸೇ ಹಾಕ್ತಿರಲ್ಲ. ಅದಕ್ಕಿಂತ ಹೆಚ್ಚಿಗೆ ಏನ್ ಮಾಡ್ತೀರಿ? ಗುಂಡು ತಿರ್ಲಾಕೂ ತಯಾರದೀವಿ ನಾವು ಸ್ವಾಮಿಗಳ ಸಲಾಗ. ಏನು ಬೇಕಾದಾಗ್ಲಿ ಇವತ್ತು ಹಿಂದೂ ಧರ್ಮ ಆದ್ರೆ ಅವ್ರ ಸಲಾಗ ನಾವು ಸಹಾಯಕ್ಕೂ ತಯಾರದೀವಿ. ಅಂತ ಒಂದು ಸ್ವಾಮೀಜಿ ವಿರುದ್ಧ ನೀವು ಏನಾರ ಷಡ್ಯಂತ್ರ ಮಾಡ್ತೀರಿ, ಹಿಂದೂ ಸಮಾಜ ಒಡೆಯೋ ಪ್ರಯತ್ನ ಮಾಡ್ತಿದ್ರಪ್ಪ ಅಂತಂದ್ರ ನಾವ್ ಇನ್ನು ಮುಂದೆ ಸುಮ್ ಕುಂದ್ರುದಿಲ್ಲ ಅನ್ನೋದೊಂದು ಸಣ್ಣ ಸಂದೇಶ ಕೊಟ್ಟಿದೀವಿ ನಾವು ನಿಮಗೆ. ಇದು ಏನದಲ್ಲ, ಸಣ್ಣ ಚೇತಾವಣಿ ಐತಿ. ನೀವು ಯಾರೇ ಅಕಸ್ಮಾತ್ ಜಾರಿಕರ್ತ ಇದು ಆದೇಶವನ್ನು ಹಿಂಪಡೆದೇ ಇದ್ರೆ ಬರುವಂತ ದಿವಸಗಳಲ್ಲಿ ಈ ಸರ್ಕಾರ ಯಾರ್ಯಾರು ಹೇಳ್ಯಾರ ಆಗಲೇ ಕಾಡ ಸಿದ್ದೇಶ್ವರ ಅಪ್ಪಗಳಂದ್ರೆ ಬೆಂಕಿ ಇದ್ದಂಗೆ, ಬೆಂಕಿ ಯಾರ್ಯಾರು ಮುಟ್ತೀರ ಅವ್ರು ಖಂಡಿತ ಸುಡ್ತೀರಿ ನೀವು. ಅದಕ್ಕ ಈ ಒಂದು ಮಾತನ್ನ ಹೇಳಿ, ಈ ಒಂದು ಸಂದೇಶವನ್ನು ಏನು ಈ ಸ್ವಾಮೀಜಿ ಅವರ ವಿರುದ್ಧವಾಗಿ ನೀವೇನು ಮಾಡ್ತಾ ಇದ್ದೀರಿ,
ಇದು ಇಡೀ ಹಿಂದೂ ಸಮಾಜಕ್ಕೆ ನೋವುಂಟು ಮಾಡ್ಯದ. ಇಡೀ ಹಿಂದೂ ಸಮಾಜದ ಪ್ರತಿಯೊಬ್ಬರು ವ್ಯಕ್ತಿಯಲ್ಲಿ ಆ ಕಿಚ್ಚದ, ಅದು ಹೇಳಕ್ ಬರ್ಲಾರ್ದಂತ ಕಿಚ್ಚದ. ಅಕಸ್ಮಾತ್ ಅದು ಏನಾದ್ರು ಕಿಚ್ಚು ಹೊರಗೆ ಬತ್ತಪ್ಪ ಅಂತಂದ್ರೆ ನೀವೆಲ್ಲ ಸುಟ್ಟು ಬಸ್ ಮಾಡ್ತೀರ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಏನು ಇವತ್ತ ಈ ಧರಣಿ ಈಗ ಬರುವಂತ ದಿನಗಳಲ್ಲಿ ನೀವು ಅದೇನ ಆದೇಶವನ್ನು ಹಿಂಪಡೆದೇ ಇದ್ರೆ ಇನ್ನು ಮುಂದೆ ನಮ್ಮ ನಿರಂತರ ಹೋರಾಟಗಳು, ಧರಣಿ ಸತ್ಯಾಗ್ರಹ ಇರ್ಬೋದು, ಅನೇಕ ಎಲ್ಲಾರು ಪ್ರತಿಯೊಂದು ಗಾಂಧಿ ಚೌಕ ಟೆಂಟ್ ಹೊಡೆದು ಕೂತು ಬಿಡ್ತೀವಿ ನಾವು. ಕೂತು ಇವು ಎಲ್ಲಾ ಪ್ರತಿ ಓಣಿಗಳಿಂದ ದಿವಸ ಒಬ್ಬೊಬ್ರು ಒಂದೊಂದು ಓಣಿದಿಂದ ಬರೋದು ಹನ್ನೆರಡು ಅದೇ ಹೋರಾಟವನ್ನ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಇವತ್ತೇನ ನಮ್ಮ ಕರೆಗೆ ಹೋಗೊಟ್ಟು ಇವತ್ತೆಲ್ಲಾ ಹಿಂದೂ ಸಮಾಜದ ಇವತ್ತೊಬ್ರು ಪೂಜಾರಿ, ಗುಡಿ ಪೂಜಾರಿ ಹಿಡ್ಕೊಂಡು, ಒಬ್ರು ಮಹಾರಾಜರು ಹಿಡ್ಕೊಂಡು, ಎಲ್ಲಾ ಧರ್ಮ ಗುರುಗಳು ಹಿಡ್ಕೊಂಡು, ಎಲ್ಲಾ ಇವತ್ತು ದಲಿತ ಸಮಾಜರು, ಇವತ್ ಕಿರಾಣಿ ಬಜಾರ್ ವ್ಯಾಪಾರಸ್ಥರು ಇರ್ಬೋದು, ಇವತ್ತ ಎಲ್ಲಾ ಬಂಗಾರ ಅಂಗಡಿ ವ್ಯಾಪಾರಸ್ಥರು, ಕಪಡಾ ಬಜಾರ್ ವ್ಯಾಪಾರಸ್ಥರು, ಇವತ್ತ ನಮ್ಮ ಜೋಗಿ ಸಮಾಜ ಹಿಡ್ಕೊಂಡು ಎಲ್ಲೆಲ್ಲಿ ಸಣ್ಣ ಸಣ್ಣ ಸಮಾಜ ಅದಾವ, ಜೈನ ಸಮಾಜದ ಎಲ್ಲಾ ಹಿರಿಯರು ಬಂದಾರ, ಎಲ್ಲಾ ಸಮಾಜದ ಒಟ್ಟರು ಕೂಡ್ಯಾರ. ಇವತ್ತು ಇದು ಬರೇ ಅವ್ರಷ್ಟೇ ಬಂದಾರ, ಅವ್ರಷ್ಟೇ ಸಮಾಜಕ್ಕೆ 4 ಮಂದಿ ಬಂದಾರ ಅಂದ್ರನೇ 8 ಮಂದಿ ಕೂಡ್ಯದ. ಜಾರಕರ್ತ ನೀವು ಇದನ್ನ ವಾಪಸ್ ಪಡೀಲಿಲ್ಲಪ್ಪ ಅಂತಂದ್ರೆ ಇಡೀ ಸಮಾಜ ಬಂದ ಕಿಸಿಂದ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅನ್ನೋ ಮಾತನ್ನ ಎಚ್ಚರಿಕೆಯನ್ನು ತಮಗೆ ಕೊಡ್ತಾ, ಇವತ್ತೇನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರಿ, ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ಎಲ್ಲರೂ ಹಿಂದೂ ಸಮಾಜದ ಇದು ಇವತ್ತ ವಿಶೇಷ ಚೇತನರು ಪಾಪ ನೋಡ್ರಿ, ಅವ್ರ ಮನಸ್ಸಿಗೆ ಎಷ್ಟು ರಗತ ಕುದಿತದ. ಅವ್ರು ಇವತ್ತೆಲ್ಲಾ ತಮ್ಮ ವಾಹನಗಳನ್ನ ತಗೊಂಡ್ ಬಂದಾರ. ಅವರು ನಮ್ದು ಒಂದು ಪಾಲದ ಹಿಂದೂ ಸಮಾಜದಾಗ ತಂದು ಪ್ರತಿಯೊಂದು ಸಮಾಜದವ್ರು ಇವತ್ತು ಇವ್ರು ಬಂದಿಲ್ಲ ಅನ್ನುವಂಗಿಲ್ಲ. ಇವತ್ತು ನಮ್ಮ ಗೊಲ್ಲರ್ ಸಮಾಜ ಇರ್ಬೋದು, ಚಿಕ್ಕಲಗಾರ ಸಮಾಜ ಇರ್ಬೋದು, ಇವತ್ತು ಸಣ್ಣ ಸಣ್ಣ ಸಮಾಜ ಏನು ಈ ಹಿಂದೂ ಸಮಾಜದ ವಿಭಿನ್ನ ಅಂಗಗಳದಾವು, ಅವು ಎಲ್ಲಾ ಸಮಾಜಗಳು ಒಕ್ಕಟ್ಟಾಗಿ ಏನು ಪ್ರದರ್ಶನ ಮಾಡಿರಿ, ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಇವತ್ತ ನಾವು ಜಾರಕರ್ತ ಸ್ವಾಮೀಜಿಗಳು ಇವತ್ತು ಬ್ರಾಹ್ಮಣ ಸಮಾಜದ ಮಹಿಳೆಯರು ಇರ್ಬೋದು, ಸ್ವಾಮಿಗಳು ಇರ್ಬೋದು, ಎಲ್ಲಾ ಹಿಂದೂ ಸಮಾಜ. ಯಾಕಪ್ಪ ಅಂತಂದ್ರ ಇವತ್ತು ಎಲ್ಲರೂ ಇವತ್ತು ಬಂದು ನಾವು ಇದ್ರೊಳಗ ಏನಾರ ಹಿಂದೂ ಸಮಾಜಕ್ಕೆ ಧಕ್ಕೆ ಆಯ್ತಂದ್ರೆ ನಾವೆಲ್ಲರೂ ಮೈದಾನದಾಗ ಇಳಿತೀವಿ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂತ ಎಲ್ಲಾ ಸಮಾಜದ ಹಿರಿಯರಿಗೆ, ಎಲ್ಲಾ ಗಣ್ಯರಿಗೆ, ಎಲ್ಲಾ ತಾಯಂದ್ರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. बोलो भारत माता बाबा साहेब अंबेडकर ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ बोलो भारत माता की जय, बोलो भारत माता की जय। कांग्रेस सरकार के हिंदू विरोधी 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 कांग्रेस सरकार के भ्रष्ट राज्य सरकार के भ्रष्ट राज्य सरकार के भैया सरकार के
ಸನಾತನ ಹಿಂದೂ ಧರ್ಮಕ್ಕೆ ಜಯವಾಗಲಿ. ಸನಾತನ ಹಿಂದೂ ಧರ್ಮಕ್ಕೆ ಜಯವಾಗಲಿ. ಸನಾತನ ಹಿಂದೂ ಧರ್ಮಕ್ಕೆ ಜಯವಾಗಲಿ. ಸಿದ್ದೇಶ್ವರ ಶ್ರೀಗಳಿಗೆ ಜಯವಾಗಲಿ. ಹಿಂದೂ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ. ಹಿಂದೂ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ. ಹೇಳ್ರಿ ಉಮೇಶ್ ಅಣ್ಣ. ಸಿದ್ದೇಶ್ವರ ಶ್ರೀಗಳಿಗೆ ವಿಶ್ವಸಂತ ಅದೃಷ್ಟಕಾರ ಸಿದ್ದೇಶ್ವರ ಶ್ರೀಗಳಿಗೆ ವಿಶ್ವಸಂತ ಅದೃಷ್ಟಕಾರ ಸಿದ್ದೇಶ್ವರ ಶ್ರೀಗಳಿಗೆ बोलो भारत माता की जय. बोलो भारत माता की जय. बोलो भारत माता की जय. ನಿಷೇಧವನ್ನು ಹಿಂಪಡೆಯುವ ಕುರಿತು ಶ್ರೀ ಅದೃಷ್ಟ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ಭಾರತೀಯ ಸಂಸ್ಕೃತಿಗಳನ್ನು ಉಳಿಸಿ ಬೆಳೆಸುವುದರಲ್ಲಿ ಅವರದು ಮಹತ್ವದ ಪಾತ್ರವಿದ್ದು, ಶ್ರೀಗಳು ತಮ್ಮ ಜೀವಮಾನದ ಉದ್ದಕ್ಕೂ ಹಿಂದೂ ಧರ್ಮಕ್ಕಾಗಿ ಹಾಗೂ ಸನಾತನ ಉಳಿವಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಭಾರತ ದೇಶದ ಬೆನ್ನೆಲುಬಾದ ರೈತರನ್ನು ಸಾವಯವ ಕೃಷಿಯ ಕಡೆಗೆ ಮನಸ್ಸು ಒಲಿಸಿ ಒಂದೆರಡು ಎಕರೆಗಳಲ್ಲಿ ಹೇಗೆ ಅತ್ಯಂತ ಶುದ್ಧ ಜೀವನವನ್ನು ನಡೆಸಬೇಕೆಂದು ಮಾರ್ಗದರ್ಶನ ನೀಡುವುದರೊಂದಿಗೆ ಹಾಗೂ ತಮ್ಮ ಮಠದಲ್ಲಿ ಅಸಂಖ್ಯಾತ ಮಕ್ಕಳಿಗೆ ಗುರುಕುಲ ಮಾದರಿಯ ಶಿಕ್ಷಣ ನೀಡುತ್ತಾ ಹಾಗೂ ಸನಾತನ ಹಿಂದೂ ಪರಂಪರೆಗಳಲ್ಲೊಂದಾದ ವೈದ್ಯ ಪದ್ಧತಿ ಆಯುರ್ವೇದವನ್ನು ಕೂಡ ಅವರು ಪ್ರತಿಪಾದಿಸುತ್ತಾ ಬಂದಿದ್ದು, ತಮ್ಮ ಮಠದಲ್ಲಿ 100 ಎಕರೆಗಳನ್ನು ಕೃಷಿಯನ್ನು ಹೇಗೆ ಬೆಳೆಸಬೇಕು, ಉಳಿಸಬೇಕು, ಬದುಕಬೇಕೆಂಬುದನ್ನು ಸಮಾಜಕ್ಕೆ ಮಾರ್ಗದರ್ಶನ ಮಾಡುವುದರೊಂದಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಡೀ ಭಾರತ ದೇಶದ ಮಾದರಿಯಾಗಿರುವಂತಹ ಮಹಾನ್ ಸಂತರನ್ನು ವಿಜಯಪುರ ಜಿಲ್ಲೆಗೆ ಆಗಮಿಸಿದಂತೆ ನಿಷೇಧ ಹೇರಿರುವುದು ನಾವು ಖಂಡಿಸುತ್ತೇವೆ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಂಡು ಅವರು ನಿಷೇಧವನ್ನು ಹಿಂಪಡೆಯಲು ವಿಜಯಪುರ ಜಿಲ್ಲೆಯ ಅಲ್ಲದೆ ಸುತ್ತಮುತ್ತಲಿನ ಎಲ್ಲಾ ಹಿಂದೂ ಬಾಂಧವರು ಹಾಗೂ ಕಾಡು ಸಿದ್ದೇಶ್ವರ ಶ್ರೀಗಳ ಪರಮ ಭಕ್ತರು ಹಕ್ಕೊತ್ತಾಯವಾಗಿ ದಯವಿಟ್ಟು ತಾವು ಮುತುವರ್ಜಿ ವಹಿಸಿ ಸರ್ಕಾರದ ಗಮನ ಸೆಳೆದು ಬಹುಸಂಖ್ಯಾತ ಹಿಂದೂಗಳ ಮನಸ್ಸಿಗೆ ಆಗಿರುವ ನೋವನ್ನು ನಿಷೇಧ ಹಿಂಪಡೆಯುವ ಮೂಲಕ ಸರಿಪಡಿಸುವಂತೆ ಸುದೃಢವಾಗಿ ನಂಬಿದ್ದೇವೆ. ಇದು ಸಾಧ್ಯವಾಗದೇ ಇದ್ದ ಅನಿವಾರ್ಯ ಮುಂಬರುವ ದಿನಗಳಲ್ಲಿ ಅನಿರ್ದಿಷ್ಟವಾದ ಹೋರಾಟವನ್ನು
ಹಮ್ಮಿಕೊಳ್ಳುವ ಅನಿವಾರ್ಯವಾಗುತ್ತದೆ. ರೀತಿ ಆಗದಂತೆ ತಾವು ಕ್ರಮ ಕೈಗೊಳ್ಳಬೇಕೆಂದು ತಮ್ಮ ಮೇಲೆ ಬಲವಾಗಿ ವಿಶ್ವಾಸ ಇಟ್ಟಿದ್ದೇವೆ. ಧನ್ಯವಾದಗಳು.